ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ತುಂಬಾ ಕಾಮನ್ ಆಗಿರುವಂಥದ್ದು. ತುಂಬ ಯೂತ್ಸ್ ಇವತ್ತೇನಾಗಿದೆ ಅಂತ ಅಂದರೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ, ನಿದ್ದೆ ಬರ್ತಾ ಇಲ್ಲ. ಒಂದು ಕಾಲ ಇತ್ತು, ತುಂಬ ಕೆಲಸ ಮಾಡಿ ಬಂದ್ಬಿಟ್ಟ ತಕ್ಷಣವೇ ಫಸ್ಟು ಊಟ ಮಾಡಿಬಿಟ್ಟು ಬಂದ ತಕ್ಷಣವೇ ಸಾಯಂಕಾಲ ಆಯಿತು ಅಥವಾ ನೈಟ್ ಆಯಿತು ಅಂತ ಅನ್ನೋದಾದರೆ ಒಂದು 9-10 ಗಂಟೆಗೆ ಎಲ್ಲ ನಿದ್ದೆಗೆ ಜಾರಿಬಿಡ್ತಾಯಿದ್ರು. ಒಳ್ಳೆ ನಿದ್ದೆನೂ ಸಹ ಬರೋದು. ಹಾಗಾದರೆ ಇವತ್ತೇನಕ್ಕೆ ನಿದ್ದೆ ಬರ್ತಾ ಇಲ್ಲ? ನಿದ್ದೆ ಅಂತ ಅನ್ನೋದಾದರೆ ಕೆಲಸ ಮಾಡಿಕೊಂಡು ಬರ್ತೀವಿ, ಹೌದಾ, ಸ್ಟ್ರೆಸ್ಸು ಆಗಿರುತ್ತೆ, ಹೊಟ್ಟೆ ತುಂಬ ಊಟನೂ ಮಾಡ್ತೀವಿ, ಎಲ್ಲ ಮಾಡಿದ್ರೂ ನಿದ್ದೆ ಅನ್ನೋದು ಬರ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು, ಇವತ್ತಿನ ದಿನ ನೀವು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟು, ನಿದ್ದೆ ಮಾಡ್ದಲೇ ಇರುವಂಥದ್ದಕ್ಕೆ ಕಾರಣ ಏನು ಮತ್ತು ಯಾವುದನ್ನು ನೀವು ಅವಾಯ್ಡ್ ಮಾಡಬೇಕು ನಿದ್ದೆ ಮಾಡೋದಕ್ಕಿಂತ ಮುಂಚೆ ರಾತ್ರಿ ಸಮಯದಲ್ಲಿ. ಫಸ್ಟ್, ನೀವು ನಿದ್ದೆ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಟಿ ವಿಯನ್ನು ನೋಡೋದಾಗಿರ್ಬೋದು ಅಥವಾ ಮೊಬೈಲ್ ಫೋನ್ನ ನೋಡುವಂಥದ್ದಾಗಿರಬಹುದು ಕಡಿಮೆ ಮಾಡ್ತಾ ಬರಬೇಕು. ಹೌದು, ಒಂದೇ ಸಲ ಕಡಿಮೆ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ನೀವು ಕಡಿಮೆ ಮಾಡೋದಕ್ಕೆ ಶುರು ಮಾಡಬೇಕು. ನೀವಿನ್ನೇನು 1 ಅವರ್, ಅರ್ಧ ಗಂಟೆ, ಸ್ಟಾರ್ಟಿಂಗ್ನಲ್ಲಿ ನೀವು ಅರ್ಧ ಗಂಟೆ ಮುಂಚೆ ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮೊಬೈಲ್ನ ಎತ್ತಿಡುವಂತಹ ಅಭ್ಯಾಸ ಅಥವಾ ಟಿ ವಿಯನ್ನು ನೋಡದೇ ಇರುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಅದಾದ ನಂತರ ಅರ್ಧ ಗಂಟೆ ಸಾಕಾ ಅಂತಂದರೆ 1 ಅವರ್ ಆದ್ರೂ ಮುಂಚೆ ನೀವು ಟಿ ವಿ ಅಥವಾ ಮೊಬೈಲ್ನಿಂದ ದೂರ ಇರಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿದ್ದೆ ಬರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದರೆ ಹೆವಿ ಮೀಲ್ಸ್ನ ಮಾಡಬಾರ್ದು. ರಾತ್ರಿ ಸಮಯದಲ್ಲಿ ಹೆಚ್ಚು ಊಟವನ್ನು ಮಾಡಿ ಮಲ್ಕೊಳ್ಳುವಂಥದ್ದನ್ನ ತಪ್ಪಿಸ್ಬೇಕು. ಇದು ಏನಾಗುತ್ತೆ ಅಂತಂದರೆ ನೀವು ಹೆವಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಿದಾಗ ಅದು ಜೀರ್ಣ ಆಗೋದಕ್ಕೆ ಪ್ರಾಬ್ಲಮ್ ಆಗಿ ನಿಮಗೆ ನಿದ್ದೆ ಮಾಡೋದಕ್ಕೂ ಸಹ ಸಮಸ್ಯೆಯನ್ನು ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೂ ಹೇಳ್ತಾರೆ. ಇನ್ನೂ ಒಂದು ಏನು ಮಾಡಬೇಕಂತಂದರೆ ನೈಟು ಮಲ್ಕೊಳ್ಳುವಾಗ ಕಾಫಿ ಟೀಯನ್ನು ಕುಡಿಯೋದನ್ನು ಅವಾಯ್ಡ್ನ ಮಾಡಬೇಕಾಗತ್ತೆ. ಅದ್ರ ಬದಲು ನೀವು ಹಾಲನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳೋದು ಬಹಳನೇ ಒಳ್ಳೆಯದು. ಸೊ ಈ ಥರ ನಾನು ಹೇಳ್ತಾ ಇರುವಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಆಗ ನಿಮಗೆ ಒಳ್ಳೆ ನಿದ್ದೆ ಬರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾದರೆ ಒಳ್ಳೆ ನಿದ್ದೆ ಮಾಡಬೇಕು, ನನಗೆ ಒಂದು ಕ್ವಾಲಿಟಿ ಸ್ಲೀಪ್ ಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ, ಒಂದು ಫುಡ್ ಮಸಾಜ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪಾದಗಳನ್ನು ಮಸಾಜ್ ಮಾಡ್ಕೋಬೇಕು ನೀವು. ಅದರಿಂದ ನಿಮಗೆ ಒಳ್ಳೆ ನಿದ್ದೆ ಬರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನೇನು ಮಾಡಬೇಕು ಅಂತ ಹೇಳೋದಾದರೆ, ನೀವು ರಾತ್ರಿ ಸಮಯದಲ್ಲಿ ಅರಿಶಿಣ ಹಾಕಿರುವಂಥ ಹಾಲನ್ನು ಕುಡಿದು ಮಲ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಕಾಫಿ ಟೀನ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುವ ಮುಂಚೆ ಕುಡಿಯೋದನ್ನು ತಪ್ಪಿಸ್ಬೇಕು ಅಂತ ಹೇಳಬಹುದು. ಇನ್ನೂ ಏನು ಮಾಡಬೇಕು ಅಂತ ಹೇಳೋದಾದರೆ, ನಿಮಗೆ ಸಾಧ್ಯ ಆದರೆ 5 ನಿಮಿಷ ಮೆಡಿಟೇಷನನ್ನು ಮಾಡುವಂಥದ್ದು. ನಿಮಗೆ ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಅಂತ ಖಂಡಿತ ನಾನಿಲ್ಲಿ ಹೇಳ್ತಾ ಇರಲ್ಲ. ನೀವು ಒಂದು 5 ನಿಮಿಷ ಮೆಡಿಟೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಇದಾದ ನಂತರ ನಿಮ್ಮ ಮೂಗಿನ ಕೆಳಗಡೆ ಕೈನ ಇಟ್ಬಿಟ್ಟು ಅಬ್ಸರ್ವ್ ಮಾಡಬೇಕು ನೀವು ಯಾವ ಕಡೆ ನಿಮಗೆ ಉಸಿರು ಜಾಸ್ತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ನೀವು ಯಾವಾಗಲೇ ಮನ್ಕೋಬೇಕಾದ್ರೂ ಅಷ್ಟೇನೆ ಲೆಫ್ಟ್ ಸೈಡ್ ಏನಿದೆ ಅದು ನಿಮಗೆ ಏನು ಉಸಿರಾಡಬೇಕಾದ್ರೆ ಜಾಸ್ತಿ ಉಸಿರು ಯಾವುದರಲ್ಲಿ ಬರಬೇಕು ಅಂತಂದರೆ ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಜಾಸ್ತಿ ಉಸಿರು ಬರ್ತಾ ಇದೆ ಅಂತಂದರೆ ಆ ಸಮಯದಲ್ಲಿ ನೀವು ಮನ್ಕೊಳೋದನ್ನು ಸೂಕ್ತ ಮಾಡ್ಕೋಬೇಕು. ಮೇಡಮ್ ಇಲ್ಲ ನನಗೆ ಬಲಗಡೆ ಬಂದ್ಬಿಟ್ಟು ಜಾಸ್ತಿ ಉಸಿರು ಬರ್ತಾ ಇದೆ ಅಂತ ಅನ್ನೋದಾದರೆ ನೀವೇನು ಮಾಡಬೇಕಂದ್ರೆ ಆಪೋಸಿಟ್ ಸೈಡಲ್ಲಿ ಇಲ್ಲಿ ಈ ಥರ ಕೈನ ಇಟ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಬೇಕು. ಅದರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ಲೆಫ್ಟ್ ಸೈಡ್ ಏನಾಗುತ್ತೆ ಅಂತಂದರೆ ಉಸಿರಾಟ ಚೆನ್ನಾಗಾಗೋದಕ್ಕೆ ಶುರುವಾಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿ ಮನ್ಕೊಳೋದಕ್ಕೆ ಶುರು ಮಾಡಿ. ಯಾವ ಕಡೆ ಮನ್ಕೋಬೇಕು ಅಂತ ಮತ್ತೆ ಕೇಳೋದಾದರೆ ಎಡಗಡೆ ಮನ್ಕೊಳೋದು ಬಹಳ ಸೂಕ್ತ ಆಗಿರುತ್ತೆ. ಏನಕ್ಕಂದರೆ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ. ಈ ಅಭ್ಯಾಸಗಳನ್ನು ನೀವು ಮನ್ಕೊಳೋದಕ್ಕಿಂತ ಮುಂಚೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ನಿದ್ದೆ ಅಂತ ಅನ್ನೋದು ಬಂದೇ ಬರುತ್ತೆ. ಇದು ನಿಮಗೆ 100ಗೆ 200% ವರ್ಕ್ ಮಾಡುತ್ತೆ. ಬಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹೇಳ್ತೀವಿ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ನಿಮಗೆ ಒಂದೇ ದಿನದಲ್ಲಿ ಇವನ್ನೆಲ್ಲ ಮಾಡೋದ್ರಿಂದ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಿಲ್ಲ. ನೀವು ಡೇ ಬೈ ಡೇ ಇದನ್ನು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿದ್ದೆ ಅಂತ ಅನ್ನೋದು ಅಂದರೆ ನೀವು ಮಲ್ಕೊಳೋದಕ್ಕೂ ಕ್ವಾಲಿಟಿಯಾಗಿ ಮಲ್ಕೊಳೋದಕ್ಕೂ ಅಂದರೆ ಕಂಟಿನ್ಯೂಸ್ ಆಗಿ ಸ್ಲೀಪ್ ಮಾಡೋದಕ್ಕೂ ನೀವು ಮಲ್ಕೊಂಡಿದ್ದಾಗ 1 ಅವರ್ಗೆ ಎಚ್ಚರಿಕೆ ಆಗುವಂಥದ್ದು, ಅರ್ಧ ಗಂಟೆಗೆ ಎಚ್ಚರಿಕೆ ಆಗುವಂಥದ್ದು, ಅದಕ್ಕೆ ಆ ಥರ ನಿದ್ದೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಾನು ಹೇಳಿರುವಂತಹ ಕೆಲಸಗಳನ್ನು ಮಾಡಬೇಕು. ನಾನು ಹೇಳಿರುವಂತಹ ಯಾವುದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀನೋ ಅದನ್ನು ಅವಾಯ್ಡ್ ಮಾಡಿ, ಯಾವುದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಮನ್ಕೋಬೇಕಾದ್ರೆ ಅಂತ ಹೇಳಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿ. ತುಂಬಾ ಸಿಂಪಲ್ ಆಗಿರುವಂತಹ ರೆಮಿಡಿ ಆದರೆ ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ.
ಸೊ ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನಃ ಸುಖಿನೋ ಭವಂತು. ನಮಸ್ಕಾರ.